ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಹಾಗೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ, ಮೌಲಾನಾ ಆಜಾದ್ ಹಾಗೆ ಮೊರಾರ್ಜಿ ದೇಸಾಯಿ ಈ ಥರ ಒಂದು ಹಲವಾರು ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳಿಗಾಗಿ ನಾವು ಒಂದು ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ಪ್ರಶ್ನೆ ನೋಡಿರಿ, ಇವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಯಾವುದು? ತೆ, ಪ, ಸ್ತ್ರೀ, ಜ ಅಂತ ಇದೆ. ಒಂದನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ. ಯಾವುದು? ಸ್ತ್ರೀ ಅನ್ನೋದು, ಅಸ್ಥಿ ಅನ್ನೋದು ಇಲ್ಲಿ ಒಂದು ವಿಜಾತಿಯ ಸಂಯುಕ್ತಾಕ್ಷರ ಆಗಿದೆ. ಯಾಕೆಂದರೆ ಸಕ್ಕೆ ಯಾವತ್ತಿದೆ ನಾವು ಇಲ್ಲಿ ಕಾಣಬಹುದು, ಸಕ್ಕೆ ನಾವು ಇಲ್ಲಿ ತ ಒತ್ತನ್ನು ಕಾಣಬಹುದಾಗಿದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಭರತ ಶತ್ರುಘ್ನರು ಸುಮಿತ್ರೆಯ ಅವಳಿ ಜವಳಿ ಮಕ್ಕಳು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದ ಯಾವುದು? ಬಿರುಕ್ತಿ, ಜೋಡ್ನುಡಿ, ಪಡೆನುಡಿ, ಅನುಕರಣವೇ ಅಂತ ಇದೆ. ಇಲ್ಲಿ ಅವಳಿ ಜವಳಿ ಅನ್ನೋದು ಇಲ್ಲಿ ಒಂದು ಜೋಡು ನುಡಿಯಾಗಿದೆ. ಹಾಗೆ ಬಂಧು ಬಳಗ, ಮನೆ ಮಠ ಇವೆಲ್ಲ ಯಾವುದು ಒಂದು ಜೋಡು ನುಡಿಗೆ ಉದಾಹರಣೆ ಆಗ್ತದೆ. ಹಾಗೆ ಇಲ್ಲಿ ಎರಡನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ. ಆಪ್ಷನ್ ಎ ವೀರನಾಗಿ, ಬಿ ಶೂರನಾಗಿ, ಸಿ ಕಲಿಯಾಗಿ, ಡಿ ಧೀರನಾಗಿ. ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ, ಕಲಿಯಾಗಿ ರನ್ನ. ಇದು ನಿಮಗೆ 4ನೇ ತರಗತಿಯ ಒಂದು ಕನ್ನಡ ಮನಹರಕ್ಕೆ ಅನ್ನುವಂಥ ಪದದಲ್ಲಿ ಬಂದಿರುವಂಥ ಒಂದು ಸಾಲಾಗಿದೆ. ನೆಕ್ಸ್ಟ್ ನೋಡಿ, ಥಳಿತ ಎಂಬ ಪದದ ಮಹಾಪ್ರಾಣಾಕ್ಷರ ಯಾವುದು? ಆಪ್ಷನ್ ಎ ಥ, ಬಿ ಳಿ, ಸಿ ತ, ಡಿ ಪ. ಇಲ್ಲಿ ಥಳಿತ ಎಂಬ ಪದದಲ್ಲಿ ಮಹಾಪ್ರಾಣಾಕ್ಷರ ಯಾವುದು ಅಂತಂದರೆ ಆಪ್ಷನ್ ಎ ಥ, ದೊಡ್ಡ ಥ ಅನ್ನೋದೇನಾಗಿರ್ತದೆ ಇಲ್ಲಿ ಮಹಾಪ್ರಾಣಾಕ್ಷರ ಆಗಿದೆ. ನೆಕ್ಸ್ಟ್ ನೋಡಿ, ಅರಸ ಎಂಬ ಪದದ ಸ್ತ್ರೀಲಿಂಗ ರೂಪ ಯಾವುದು? ಅರಸ, ಅರ, ಅಗಸಿಯರು, ಅರಸಿ. ಅರಸ ಏನಾಗುತ್ತೆ? ಅರಸಿ ಆಗುತ್ತೆ. ಓಕೆ. ನೆಕ್ಸ್ಟ್ ನೋಡಿ, ಜಯ ಪದದ ವಿರುದ್ಧಕ ಪದ ಯಾವುದು? ಜಯ ಗೆಲುವು, ಸೋಲು, ನಿರ್ಭಯ. ಜಯ, ಇಲ್ಲಿ ಜಯಕ್ಕೆ ಅಪಜಯನೂ ಸಹ ಆಗುತ್ತೆ. ಇಲ್ಲಿ ಅಪಜಯ ಅಂತೇಳಿ ಆಪ್ಷನ್ದೊಳಗೆ ಇಲ್ಲ ಇಲ್ಲಿ, ಆದರೆ ಅಪಜಯ ಆಪ್ಷನ್ದೊಳಗಿತ್ತಂದರೆ ಅಪಜಯ ಹಾಕ್ಬೋದಿತ್ತು, ಅದರ ಅಪಜಯ ಆಪ್ಷನ್ದೊಳಗಿಲ್ಲ. ಅದರ ಬದಿಗೇನಿದೆ? ಸೋಲು ಅಂತ ಇದೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದೆ. ತಾಣ ಎಂಬ ಪದದ ಸಮಾನಾರ್ಥಕ ಪದ ಯಾವುದು? ಪಕ್ಕ, ಸ್ಥಳ, ಮನೆ, ಪದೆ ಅಂತ ಇದೆ. ತಾಣ ಅಂತಂದರೆ ಸ್ಥಳ ಅಂತ ಅರ್ಥ. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಗುಂಪಿಗೆ ಸೇರದ ಪದ ಯಾವುದು? ಮಹಿಳೆ, ಹೆಣ್ಣು, ಹೆಂಗಸು, ಇಳೆ ಅಂತ ಕೊಟ್ಟಿದ್ದಾರೆ. ಇದರೊಳಗೆ ಗುಂಪಿಗೆ ಸೇರದೇ ಇರುವಂಥ ಪದ ಯಾವುದು? ಇಲ್ಲಿ ಇಳೆ. ಇಳೆ ಅಂತಂದರೆ ಇಲ್ಲಿ ನಾವು ಭೂಮಿ, ಪೃಥ್ವಿ ಅಂತಂತ ಹೇಳ್ತೀವಲ್ಲ, ಹಾಗಾಗಿ ಇಳೆ ಅನ್ನೋದು ಇಲ್ಲಿ ಒಂದು ಗುಂಪಿಗೆ ಸೇರದೇ ಇರುವಂಥ ಒಂದು ಪದ ಆಗಿದೆ. ನೆಕ್ಸ್ಟ್ ನೋಡಿ, ಮಾತು ಪ್ಲಸ್ ಅನ್ನು, ಮಾತನ್ನು. ಇದನ್ನು ಕೂಡಿಸಿದಾಗ ಏನಾಗುತ್ತೆ? ಮಾತನ್ನು ಅಂತ ಇದೆ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗ್ತಾ ಇದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ, ಲೈವ್ ಕ್ಲಾಸಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಅರ್ಥಪೂರ್ಣ ವಾಕ್ಯವು ಯಾವುದು? ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಹೆತ್ತ ತಾಯಿ. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ಸ್ವರ್ಗಕ್ಕಿಂತಲೂ ಹೆತ್ತ ತಾಯಿ, ಮಿಗಿಲು ಹೊತ್ತ ತಾಯಿ. ಮಿಗಿಲು ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಹೆತ್ತ ತಾಯಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಬಿ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಓಕೆ. ನೆಕ್ಸ್ಟ್ ನೋಡಿ, ಕೈ ಕೆಸರಾದರೆ ಡ್ಯಾಶ್ ಗಾದೆ ಪೂರ್ಣಗೊಳಿಸಿ. ಓಕೆ. ಯಾರೆಲ್ಲ ಕ್ಲಾಸನ್ನು ಕೇಳ್ತಾ ಇದ್ದರೆ ಇದಕ್ಕೆ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ನೋಡೋಣ. ಆಪ್ಷನ್ ಎ ಕೆಸರು, ಬಿ ಹಸಿರು, ಸಿ ಮೊಸರು, ಡಿ ಹೆಸಿರು. ಓಕೆ. ಆನ್ಸರನ್ನು ಕಮೆಂಟ್ ಮಾಡಿ ತಿಳಿಸಿ. ಓಕೆ. ನೆಕ್ಸ್ಟ್ ನೋಡಿ, ಓ ಆಗಲಿ ತಾತ, ಇದರಲ್ಲಿ ಹುಡುಗನು ಡ್ಯಾಶ್ ಸ್ಪಂದಿಸಿದನು. ಅಂತರಂಗವಾಗಿ, ಸಕಾರಾತ್ಮಕವಾಗಿ, ಬಾಹ್ಯವಾಗಿ, ನಕಾರಾತ್ಮಕವಾಗಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸಕಾರಾತ್ಮಕವಾಗಿ ಸ್ಪಂದಿಸಿದನು ಅಂತ ಇದೆಯಲ್ಲ, ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಬಳೆಗಾರ ಬಳೆ ಮಾರುತ್ತಾ ಹೆಂಗಳೆಯರ ಕೈ ಅಂದ ಹೆಚ್ಚಿಸುವನು. ಬಳೆಗಾರ ಎಂಬ ಪದವು ಅನ್ವರ್ತಕನಾಮನ, ರೂಢನಾಮ, ತೀರ್ಥನಾಮ, ಅಂಕಿತನಾಮ. ಇಲ್ಲಿ ಬಳೆಗಾರ ಅನ್ನೋದು ಏನಾಗಿದೆ? ಇಲ್ಲಿ ಅನ್ವರ್ತನಾಮ ಆಗಿದೆ. ಹಾಗಾದರೆ ಅನ್ವರ್ತನಾಮದ ಬಗ್ಗೆ ಇನ್ನಷ್ಟು ಉದಾಹರಣೆ ಅಂತಂದರೆ ವ್ಯಾಪಾರಿ, ವೈದ್ಯ, ಸೈನಿಕ ಇವೆಲ್ಲ ಏನಾಗ್ತವೆ? ಒಂದು ಅನ್ವರ್ತನಾಮಕ್ಕೆ ಉದಾಹರಣೆಗಳು ಆಗ್ತವೆ. ನೆಕ್ಸ್ಟ್ ನೋಡಿ, ವಿಜ್ಞಾನ, ಸಜ್ಜನ, ದಬ್ಬಾಳಿಕೆ,
ಕನ್ನಡ. ಇವುಗಳಲ್ಲಿ ಯಾವುದೊಂದು ಪದ ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ ಅಂತ ಕೇಳಿದ್ದಾರೆ. ಸಜ್ಜನ, ಕನ್ನಡ, ದಬ್ಬಾಳಿಕೆ, ವಿಜ್ಞಾನ. ಇದಕ್ಕೆ ಸರಿಯಾದ ನೋಡ್ರಿ, ಸಜ್ಜನದೊಳಗೆ ಜೆಗೆ ಜ ಒತ್ತಿದೆ, ಕನ್ನಡದೊಳಗೆ ನಕ್ಕೆ ನ ಒತ್ತಿದೆ, ದಬ್ಬಾಳಿಕೆಯೊಳಗೆ ಬಕ್ಕೆ ಬ ಒತ್ತಿದೆ, ವಿಜ್ಞಾನ ಅಂತ ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಡಿ ಜ್ಞಾ ಅಂತ ಇದೆಯಲ್ಲ ಅದು ಬೇರೆ ಒತ್ತಿದೆ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ಮೇರಿ ನಾಟ್ಯವಾಡುತ್ತಿದ್ದಾಳೆ ಎಂಬುದು ಡ್ಯಾಶ್ ಕಾಲದಲ್ಲಿದೆ. ನಿರಂತರ ಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಪ್ರಗತಿ ಕಾಲ ಅಂತ ಇದೆ. 15ನೇ ಪ್ರಶ್ನೆಗೆ ಆಪ್ಷನ್ ಸಿ, ಇದು ವರ್ತಮಾನ ಕಾಲ ಆಗ್ತದೆ. ಉತ್ತ ದಾಳೆ ಅಂತ ಇದೆಯಲ್ಲ, ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಜಮದಗ್ನಿ ಪರಶುರಾಮ ದ್ರೋಣಾಚಾರ್ಯನಿಗೆ ಯಾರು? ಏಕಲವ್ಯ, ಅರ್ಜುನ, ಅಶ್ವತ್ಥಾಮ, ಭೀಮ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಏಕಲವ್ಯ ಸರಿಯಾದ ಉತ್ತರ. ಏಕಲವ್ಯನ ಗುರು ಯಾರು? ದ್ರೋಣಾಚಾರ್ಯ. ನೆಕ್ಸ್ಟ್ ನೋಡಿ, ಕ್ವೆಶ್ಚನ್ ನಂಬರ್ 17. ಮರಿಜಿಂಕೆ ಹುಲ್ಲನ್ನು ತಿಂದಿತು. ಮರಿಜಿಂಕೆ ಎನ್ನುವುದು ಕರ್ಮಪದ, ನಾಮಪದ, ಕ್ರಿಯಾಪದ, ವಿಭಕ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಇದು ಒಂದು ನಾಮಪದ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ನದಿಯ ಹತ್ತಿರ ಒಂದು ದೊಡ್ಡ ಮೊಸಳೆ ಇತ್ತು. ಈ ವಾಕ್ಯದಲ್ಲಿನ ಗುಣವಿಶೇಷಣ ಯಾವುದು? ದೊಡ್ಡ, ನದಿ, ಮೊಸಳೆ, ಹತ್ತಿರ ಅಂತ ಇದೆ. ಇದಕ್ಕೆ 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ದೊಡ್ಡ ಅನ್ನೋದು ಇಲ್ಲಿ ಗುಣವಿಶೇಷಣ ಪದ ಆಗಿರ್ತದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಮಾಡುವುದು, ಹೋಗುವುದು, ಬರುವುದು ಈ ಪದಗಳು ಯಾವುದಕ್ಕೆ ಉದಾಹರಣೆಯಾಗಿವೆ? ಕರ್ಮಪದ, ಕ್ರಿಯಾಪದ, ನಾಮಪದ, ಕರ್ತೃತ್ವ ಅಂತ ಇದೆ. ಮಾಡುವುದು, ಹೋಗುವುದು, ಬರುವುದು ಇವು ಕ್ರಿಯಾಪದಕ್ಕೆ ಉದಾಹರಣೆಗಳು ಆಗ್ತವೆ. ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ. ಸೋಲು ಗೆಲುವಿನ ಡ್ಯಾಶ್. ಸೋಲು ಗೆಲುವಿನ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಮುಟ್ಟಲು, ಬಿ ಮಹಡಿ, ಸಿ ನೆಲ, ಡಿ ಮೆಟ್ಟಿಲು. ಅದಕ್ಕೆ ಒಂದು ನಾನು ನೋಡಿದೆ ನಿಮ್ಗೆ ಗೊತ್ತಿರಬೇಕು. ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರಲ್ಲ, ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.